ಏನು ನೋಡ್ರಿ ಈ ಪ್ರಶ್ನೆಯನ್ನು ಮಾಡ್ರಿ, ಅದೇ ಪದ್ಧತಿ ಪ್ರಕಾರ ಮಾಡಿದ್ರೆ ಇದು ಬರ್ತದೆ. ಹಚ್ಕೊಳ್ಳಲ್ಲಿ ಶಾಣೆತನದ ಚೆಂದಂಗೆ ಹಚ್ಚರಿ ನೋಡ್ರಿ, ಎಲ್ಲ ರೀತಿಯಿಂದ ಗಣಿತಗಳು ಬರ್ತಾವೆ. ಇದನ್ನು ಎರಡು ರೀತಿ ಒಳಗೂ ನಾವು ಮಾಡ್ಬೋದು. ಈಗ ನಿಮ್ಮ ಸರಳ ರೀತಿ ಒಳಗೆ ಮಾಡ್ತಿದ್ರು ಮಾಡ್ರಿ, ನಡೀತದೆ. ಎಲ್ಲರಿಗೂ ಗುರ್ತಾಯ್ತಲ್ಲ? ವಿಡಿಯೋ ಆನ್ ಮಾಡಿ. ಈ ಗಣಿತಗಳನ್ನು ಹೆಂಗೆ ಹಚ್ಕೋಬೇಕು ಸರಳ ರೀತಿ ಒಳಗೆ ತಿಳಿಸ್ತಂದಿದ್ದು. ನಮ್ಮ ಮತ್ತೆ ನೀವು 100% ಬಡ್ಡಿ ದರ ತಗೊಂಡು ಅದು ಸುತ್ತ ಹಾಕಿ ಹೋಗೋದು ಬೇಡ. ಹೆಂಗೆ ಹಚ್ಚೋದಂದ್ರೆ, ₹2 ಅಸಲಿಗೆ ಡ್ಯಾಶ್ 2 ತಿಂಗಳಿಗೆ ಬರೋಬ್ಬರಿ 2 ಪೈಸೆ ಇದ್ದದ್ದು ₹0.02 ಬಡ್ಡಿ. ಹಿಂಗೆ ಬರ್ಕೋಬೇಕಿನ್ನು. ಎಷ್ಟು ಬಡ್ಡಿ ಅದ? ₹2 ಹಚ್ಬೇಕು. ಯಾಕಂದ್ರೆ ದಶಮಾಂಶದಾಗ ಹಚ್ಬೇಕು. ₹2,400 ಅಸಲಿಗೆ ₹2,400 ಅಸಲಿಗೆ 4 ತಿಂಗಳಿಗೆ ಆಗುವ ಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ಇದು ಅಸಲ ಗುಂಡ್ಲೆ ಅವಧಿ ಗುಂಡ್ಲೆ ದರ ಅನ್ನಂಗೆ ಅದು. 2,400 ಗುಂಡ್ಲೆ 4 ಗುಂಡ್ಲೆ ₹0.02 ಸರ್ವಾಸ ಬಾಗಿಲೆ 2 ಗುಂಡ್ಲೆ 2 ಇದರ ಸ್ಥಾನ ಬೆಲೆ 100 ಇಲ್ಲಿ ಹಚ್ಬೇಕು. ಇವೆರಡು 0 ಅದು, ಇವೆರಡು 0 ಅದು. 2 ಒಂದಲೇ 2 ಎರಡಲೆ 2 ಒಂದಲೇ 2 ಒಂದಲೇ 24 ಎರಡಲೆ ₹48. ಇದು ದಶಮಾಂಶ ಹೋಗ್ಯದ ಅಂತ ತಿಳ್ಕೊಬೇಕು. ತಳಗಿಲ್ಲಿ ಸ್ಥಾನ ಬೆಲೆ ಹಾಕ್ತಾರೆ, ಇದರ ಬೆಲೆ 2 ಅಂತ ತಿಳ್ಕೊಬೇಕು. ಆನ್ಸರ್ ಈಸ್ ಈಕ್ವಲ್ ಟು ₹48 ಸರಳ ಬಡ್ಡಿ. 48 ಅದು ಹುಡುಕ್ಯಾಡ್ರಿ. ಉತ್ತರ ಸಂಖ್ಯೆ ಬಿ. ನೋಡಿ, ಇನ್ನು ದರ ತಕೊಂಡು ಮಾಡೋದೇನು ಬೇಡ. ಇಷ್ಟು ಸರಳ ರೀತಿ ಒಳಗೆ ಗಣಿತ ಹೇಳಿದ್ರು ಚೆನ್ನಾಗ ಬರ್ಕೋರಿ ಬಿಡಿಸ್ಕೊಡ್ರಿ.